ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವನಿನ್ನು ಬಾಳಿ ಬದುಕ್ಬೇಕಾಗಿರೋನು. ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗನ ಜೀವನ ಹಾಳಾಗಬಾರ್ದು. ಈ ವಿಷಯನೆಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಅವಳು ಯಾವತ್ತೋ ನಮ್ಮ ಪಾಲಕ್ ಸತ್ತೋಗ್ಬಿಟ್ಟವಳೆ. ಅವಳು ನೆನಪುಗಳು ಇವತ್ತಿಗೆ ಕೊನೆ ಆಗ್ಬಿಡ್ಲಿ. ಯಾವುದೇ ಕಾರಣಕ್ಕೂ ಈ ವಿಷಯ ಭದ್ರಂಗೆ ಗೊತ್ತಾಗೋದು ಬೇಡ. ವಿದ್ಯಾ, ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ನೀನ್ ಹಿಂಗ್ ಹತ್ಕೊಂಡ್ ನಿಂತ್ಕೊಂಡ್ರೆ ಹಳಿ ಅಂದ್ರೆ ಏನ್ ಅನ್ಕೊಳಕಿಲ್ಲ ಹೇಳು? ಯಾಕೋ ಅವ ನಿಮ್ಮೆಲ್ರೂ ಬಿಟ್ಟು ಹೋಗಕ್ಕೆ ಮನ್ಸೇ ಇಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ ಇದ್ಯಾ. ಮದ್ವೆ ಆದ್ಮೇಲೆ ಅಪ್ಪನ ಮನೇಲೆ ಇರಕ್ಕಾಗತ್ತೆ? ನೋಡವ, ಹೆಣ್ಣಿಗೆ ಮದ್ವೆ ಆದ್ಮ್ಯಾಕೆ ಗಂಡನ್ ಮನೆನೆ ಅವಳ ಮನೆ. ಇದು ಬರೀ ತವ್ರ ಮನೆ. ನೀನಿಲ್ಲಿರಕ್ ಆಗಕ್ಕಿಲ್ಲವಾ? ಹಿಂಗೆ ಯಾವಾಗ್ಲಾದ್ರೂ ಹಬ್ಬಕ್ಕೋ ಹರಿದಿನಕ್ಕೋ ಬಂದು ಒಂದ್ 4 ದಿನ ಇದ್ಬಿಟ್ಟು ಹೋಗ್ಬೇಕು ಆಟೆಯ. ನೋಡ, ನೀನೀಗ ಸಣ್ಣ ಹುಡುಗಿ ಅಲ್ಲ, ಹಿಂಗೆಲ್ಲ ಅಳ್ಬಾರ್ದು. ಕಣ್ವರ್ಸ್ಕೊ. ಅಕ್ಕ, ನೀನ್ ಹೊಂಟೋದ್ಮ್ಯಾಕೆ ನಾನೊಬ್ಳೆ ಹೆಂಗೆ ಇರ್ಲಿ? ನನ್ ಜೊತೆಗೆ ಆಟ ಆಡಕ್ಕೂ ಇಲ್ವಲ್ಲೇ ನೀನು. ನಂಗ್ ಶಾನೆ ಬೇಜಾರಾಯ್ತದೆ. ಏ ಸರು, ನಿನ್ಗೆ 2 ಕೊಡ್ತೀನಿ ನೋಡು. ಹಂಗೆಲ್ಲ ಮಾತಾಡಿ ಅವ್ನ ಯಾಕೆ ಅಳಿಸ್ತೀಯ ನೀನು? ಸುಮ್ಕಿರು. ಅದೇ ನಾವೀಗ ಬೈಕ್ನಾಗ ಹೋಯ್ತೀವಿ. ನಮ್ಮ ಬ್ಯಾಗ್ಗಳನ್ನೆಲ್ಲ ಕ್ವಾಟ್ಲೆ ಆಮ್ಯಾಗ ಬಂದು ತಗೊಂಡೋಯ್ತಾನೆ. ಸರಿ ಹೇಳಿ ಅಂದ್ರೆ ಏನಮ್ಮೆ, ನಮ್ಮ ಮಟ್ಟಿಗೆ ಹೋಗೋದು ಬೇಡ, ಇನ್ನೊಂದು ದಿನ ಇಲ್ಲೇ ಇದ್ಬಿಡೋಣ ಅನಿಸ್ತಿದ್ಯೆ? ಅಳಿ ಅಂದ್ರೆ ಹಂಗೆಲ್ಲ ಏನೂ ಇಲ್ಲ ಬಿಡಿ. ಅದೇ ನಂಗೂ ಅರ್ಥ ಆಯ್ತದೆ. ಯಾವ ಹೆಣ್ಗೆ ಆದ್ರೂ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸ್ಯಾನೆ ನೋವಾಯ್ತದೆ. ಲೇ ರತ್ನ, ಹಿಂಗ್ ಮಾತಾಡ್ತಾ ನಿಂತ್ಕೊಂಡ್ರೆ ಆದದೆ. ಮಳೆಗಾಲ, ಬಿರ್ನೆ ಕಲ್ಸ್ಕೊಡು. ಹ್ಞೂ ಅತ್ತೆ, ಮಳೆ ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಒಂದೂ ಗೊತ್ತಾಗಕ್ಕಿಲ್ಲ. ಯೋ ಬಿರ್ನೆ ಬಾರಯ್ಯ, ಟೈಮ್ ಆತದೆ. ಅಳಿಯಂದ್ರೆ ಎಲ್ಲಿ ನಿಮ್ ಕೈ ಕೊಡಿ. ಯಾಕೆ ಮಾವಯ್ಯ? ಕೊಡಿ ಹೇಳ್ತೀನಿ. ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ ಹೋದ್ರಿ ಮಾವಯ್ಯ? ಇದೆಲ್ಲ ನಿಮ್ಮ ಅತ್ತೆ ಏರ್ಪಾಟು ಅಳಿಯಂದ್ರೆ. ಅತ್ತಮ್ಮ, ಏನಿದೆಲ್ಲ? ಅಳಿ ಅಂದ್ರೆ ನಿಮ್ ತವ ಏನೂ ಇಲ್ಲ ಅಂತೇನ್ ನಾವ್ ಇದ್ ಕೊಡ್ತಾ ಇಲ್ಲ. ಇಲ್ಲಿ ಗಂಟ ಎಣ್ಣೆತ್ತೋರಾಗಿ ನಾವ್ ಏನೂ ಮಾಡಿಲ್ಲ. ಜೊತೆಗೆ ನೀವೂನು ನಮ್ಗೇನು ಬ್ಯಾಡ ಅಂತಾನೆ ಹೇಳಿದೀರಾ. ಈಗ ನೀವು ಈ ಉಡುಗೊರೆನ ತಕೊಂಡ್ರೆ ನಮ್ಮ ಮನ್ಸ್ಗೂ ಸಮಾಧಾನ ಆಯ್ತದೆ. ಹೌದು ಅಳಿಯಂದ್ರೆ, ನೀವು ತಕೊಂಡ್ರೆ ನನ್ಗೂ ಸಮಾಧಾನ ಆಯ್ತದೆ. ಸರಿ, ನಿಮ್ ಖುಷಿಗೆ ನಾನು ಅಡ್ಡಿ ಮಾಡಕ್ಕಿಲ್ಲ. ಸರಿ ಹಾಕಿಮ್ಮ.
ಸರು ಚೆನ್ನಾಗ್ ಕಾಣ್ತದ ಅಂತ ಕೇಳ್ತಿದ್ಯಲ್ಲ, ಹೆಂಗ್ ಕಾಣ್ತಾ ಇದೆ ನೋಡು. ಸಂದ ಕಾಣ್ತದಪ್ಪ. ಪೋಸ್ಟ್ ಪೋಸ್ಟ್ ನಮ್ಮನೆ ಪೋಸ್ಟ್ ಬಂದಿದ್ಯಲ್ಲ, ನಮ್ಗೆ ಯಾರಪ್ಪ ಪೋಸ್ಟ್ ಕಳ್ಸೋ ಅಂತ ವ್ಯಕ್ತಿ ಇರೋದು? ಸರು ಹೋಗ್ ನೋಡವ. ಸರಿ ಅಪ್ಪ. ಪೋಸ್ಟಾ? ಹೌದು ಮೇಡಮ್, ಯಾರಿಗೆ? ಭದ್ರೇಗೌಡ ಅನಾರಿ ಬಂದಿದೆ. ಭದ್ರೇಗೌಡ್ರ? ಅವ್ರಿಗೇನಕ್ಕೆ ಇಲ್ಲಿಗೆ ಬರತ್ತೆ? ನಂಗೆ ಗೊತ್ತಿಲ್ಲ ಮೇಡಮ್, ಇದೇ ಅಡ್ರೆಸ್ಸಿಗೆ ಬಂದಿದೆ. ಹೌದಾ? ಹ್ಮ್. ಕೊಡಿ. ಭಾವಂಗ್ ಯಾಕೆ ನಮ್ಮನೆ ಅಡ್ರೆಸ್ಸಿಗೆ ಬಂದಿದೆ? ಭಾವಾ ಭಾವಾ, ಲೆಟ್ರು ನಿಮ್ಗೆ ಬಂದಿರೋದು. ಗೌಡ್ರೆ, ನಿಮ್ಗೆ ಯಾರಾದ್ರೂ ಲೆಟರ್ ಬರೆದ್ರೆ ಆ ಮನೆ ಅಡ್ರೆಸ್ ಕೊಡ್ಬೇಕು. ಈ ಮನೆ ಅಡ್ರೆಸ್ ಕೊಟ್ಟವ್ರೆ. ನನ್ಗೆ ನಮಗೆ ಗೊತ್ತು, ಈ ಲೆಟ್ರ್ ನೋಡಿದ್ರೆ ತಾನೇ ಗೊತ್ತಾಗೋದು. ನೋಡ್ತೀನಿ ತಡಿ. ಯಾಕಣಿದ್ರೆ ಆ ಕಾಗ್ದ ಬರ್ದಿರೋದು ಯಾರು? ಅದ್ರಲ್ಲಿ ಏನಿದ್ದದು? ಪೊಲೀಸ್ರಿಗೆ ಫೋನ್ ಮಾಡಿ ನನ್ ಮದ್ವೆ ನಿಲ್ಲಂಗ್ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ದದೆ. ಅದ್ಕೆ ಯಾವ ರಂಗ್ ಬಂದು ಇವತ್ತು ನಮ್ಮಿಬ್ರನ್ನ ಕಾಪಾಡ್ಬಿಟ್ಟೆ. ಈ ಜನ್ಮ ಇರೋ ಗಂಟ ನಾವ್ ಈ ಋಣನ ಮರೆಯಕ್ಕಿಲ್ಲ. ಈ ಈಶ್ವರಿ ಯಾವಾಗ್ಲೂ ನಂಬುದವ್ರ ಪಾಲಿಗೆ ದೇವ್ರು, ಹಂಗೆ ತಿರುಗಿ ಬಿದ್ದವ್ರ ಪಾಲಿಗೆ ಕಾಡೋ ದೆವ್ವ ಅನ್ನೋದನ್ನ ನೆನ್ಪಿಟ್ಕೊಬಿಡಿ. ಅತ್ತೆ, ಇನ್ಮ್ಯಾಕೆ ನಾವು ನೀವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀವಿ. ನಿಮ್ ಮಾತೆ ನಮ್ ವೇದವಾಕ್ಯ, ನೀವ್ ಹಾಕಿದ ಗೆರೆನ ದಾಟಕ್ಕಿಲ್ಲ. ಈಗ ಹೇಳ್ತಾ ಇದೆಯಲ್ಲ ಸಾವಿತ್ರಿ, ಈ ಮಾತಿನ ಮ್ಯಾಗೆ ನಿಂತ್ಕೊ, ಆಟೆ ಸಾಕು. ಅದ್ಗೆ ಆದ್ರೂ ನೀವು ಭವಾನಿ ಹೆಸರು ಯಾಕೆ ಕಳ್ಸಿದ್ರಿ? ಯಾಕೆ ಅಂದ್ರೆ ನಿನ್ನ ಮಗಳನ್ನ ಕಾಪಾಡಕ್ಕೆ. ಈಗ ಅವನು ಬ್ಯಾರೆಯವ್ರ ಹೆಸರನ್ನೇ ಹೇಳ್ದ ಅನ್ಕೊ, ಇವ್ರು ಸುಮ್ನೆ ಬಿಟ್ಟಾರೆ, ಎಳ್ಕೊಂಬಂದು ಸತ್ಯ ಬಾಯ್ ಬಿಡ್ಸಿರೋರು. ಆದ್ರಿಂದ ನಿನ್ನ ಮಗಳೇ ಸಿಕ್ಕ ಬೀಳೋಳು. ಅದಕ್ಕೆ ಭವಾನಿ ಹೆಸರು ಯೋಳಿಸ್ತೆ. ಇದ್ ಹಿಂಗೆ ಆಯ್ತದೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಸಾವಿತ್ರಿ. ನೀ ಹೇಳ್ತಿರೋದೆಲ್ಲ ದಿಟ್ಟ ಅಕ್ಕೆ. ಹೆಂಗೋ ನನ್ ಮಗಳನ್ ಕಾಪಾಡ್ಬಿಟ್ರಲ್ಲ, ಅಷ್ಟ್ ಸಾಕು. ಇದು ಸಾಯ ಗಂಟ ಗೆಪ್ತಿ ಇರ್ಲಿ ಸಾವಿತ್ರಿ. ಮರ್ತ್ಬಿಟ್ಟು ಏನಾದ್ರೂ ನೀನು ವರ್ಷೆ ತೋರಿಸ್ದೆ, ಈಶ್ವರಿ ಬಗ್ಗೆ ನಿನಗ್ ಗೊತ್ತು ಅನ್ಕೊಂಡಿದೀನಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟ ಅಕ್ಕೆ. ಇನ್ಮೇಲೆ ಏನಿದ್ರು ನೀವು ಕಣ್ಸನ್ನೆಲ್ಲ ಹೇಳಿದ್ರೆ ಸಾಕು, ನಾವ್ ಅದನ್ನ ಆದೇಶ ಅಂತ ತಿಳ್ಕೊತೀವಿ. ಸರಿ ಕಣ್ರವ, ಹೊರಡಿ. ನಾನು ನಿನ್ಗೆ ಅವತ್ತೇ ಹೇಳಿಲ್ವೇನೆ, ಒಂದೇ ಬಾಣದಲ್ಲಿ ನನಗಾಗದೇ ಇರೋ ಅಕ್ಕಿಗಳನ್ನೆಲ್ಲ ಹೊಡಿತೀನಿ ಅಂತ. ಅದಿದೆಯಾ? ಅಲ್ಲಮ್ಮ, ಈಗ ಈ ಭವಾನಿ ಹೆಸರು ಹೇಳ್ಸಿದ್ರಿಂದ ಏನ್ ಉಪಯೋಗ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಹಿಂಗ್ ಮಾಡಿದ್ರೆ ಅವನು ಹುಡಿಕೊಂಡೋಗಿ ಭವಾನಿನ ಕೊಚ್ಚಾಕ್ತಾನೆ, MLA ಟಿಕೆಟ್ ಕ್ಯಾನ್ಸಲ್ ಆಯ್ತದೆ, ಪೊಲೀಸ್ ಸ್ಟೇಷನ್ ಸೇರ್ಕತಾನೆ ಅಂತ ಅನ್ಕೊಂಡೆ. ಅದಾಗ್ಲಿಲ್ಲ. ಹೆಂಗೋ ಈಗ ಇವ್ರಿಬ್ರು ನನ್ ಮುಷ್ಟಿಲ್ ಅವರಲ್ಲ, ಸಾಕ್ ಬಿಡು, ಮುಂದಕ್ ನೋಡೋಣ. ಅಮ್ಮ, ನಿನ್ ತಲೆನೇ ತಲೆ. ನನ್ಕಿತ ಈ ಶಕುನಿ ಇದ್ನಲ್ಲ, ಅವನ್ ಯೋಚನೆನೂ ಮೀರ್ಸಂಗ್ ಯೋಚನೆ ಮಾಡ್ಬಿಡ್ತೀಯ ನೀನು.
ಆ ಶಕುನಿ ಕೌರವರನ್ನ ನಿರ್ವಂಶ ಮಾಡ್ಬೇಕು ಅಂತ ಹಂಗ್ ಮಾಡ್ದ. ನಾನು ನಿನ್ನ ಸಿಂಹಾಸನದ ಮ್ಯಾಗ ಕೂರಿಸ್ಬೇಕು ಅಂತ ಹಿಂಗ್ ಮಾಡ್ತಾ ಇವ್. ನೋಡ್ತಾ ಸುಭಾಷ, ಒಂದೊಂದೇ ಮೆಟ್ಲನ್ನ ಮ್ಯಾಲಕ್ ಕರ್ಕೊಂಡು ಹೋಗಿ ನಾನ್ ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಅದೇ ಧೈರ್ಯ ಇದ್ರೆ ಈ ಕೆಲಸ ಮಾಡಿರ್ಬೋದು. ಅಂದ್ರೆ ಅದು ಕೊಡಿಲಿ ನೋಡ್ತೀನಿ. ನೀವು ಹುಡುಕುತ್ತಿರುವ ಯುವತಿ ಯಾರೆಂದು ನನಗೆ ಗೊತ್ತು. ಆದಷ್ಟು ಬೇಗ ಆ ಸತ್ಯವನ್ನು ಹೊರ ಹಾಕುತ್ತೇನೆ. ಇಂತೆ ನಿಮ್ಮ ಹಿತೈಷಿ. ಮಾವ, ಯಾರೋ ಬೇಕು ಅಂತಲೇ ಈ ಕಾಗದ ಬರ್ದವನೇ ಅನ್ಸ್ತದೆ. ಹೂಣಿ ಅಂದ್ರೆ ಊರಲ್ಲಿ ನನ್ ಕಂಡ್ರೆ ಆಗದೆ ಇರೋರು ಏಟೊಂದೇನ ಅವ್ರೆ. ಅಂತವ್ರಲ್ಲಿ ಯಾರೋ ಒಬ್ರು ನಮ್ ನೆಮ್ಮದಿಯನ್ನ ಹಾಳು ಮಾಡ್ಬೇಕು ಅಂತ ಇದು ಕೆಲಸ ಮಾಡವ್ರೆ. ನೀವಿಂತ ಇಸಿಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಹೇಳಿ ಅಂದ್ರೆ. ಸರಿ, ಅದ್ಯಾರು ಅಂತ ಗೊತ್ತಾಗ್ಲಿ ಬಿಡಿ ಮಾವಯ್ಯ, ನಾನ್ ನೋಡ್ಕೊತೀನಿ. ಅಂದ್ರೆ ನೀವು ಈ ಕಾಗದದ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ಹುಷಾರಾಗಿ ಬೈಕ್ ಓಡಿಸ್ಕೊಂಡು ಹೋಗಿ. ಸರಿ ಮಾವಯ್ಯ, ನಾವೀಗ ನೋಡ್ತೀವಿ. ಅಮ್ಮಿ, ನಾವು ಹೊರಡದೆ. ಅಮ್ಮಿ, ನಿನ್ನೆ ಯಾಕೆ ಹೇಳ್ತಾ ಇರೋದು? ಹೊರಡದ ಅಂದೆ. ಬರ್ತೀನತ್ತೆ, ಬರ್ತೀನಿ ಅಜ್ಜಿ, ಬರ್ತೀನಿ ಸರು, ಹುಷಾರು. ಅವ್ವ ಬರ್ತೀನಿ. ಅಜ್ಜಿ, ಹೋಗ್ಬಿಟ್ಟು ಬರ್ತೀನಿ. ಸರು, ಹೋಗ್ಬಿಟ್ಟು ಬರ್ತೀನಿ. ಬರ್ತೀವಮ್ಮ. ಅಣ್ಣ, ಭೀಮ್ನಳ್ಳಿ ಪಂಚಾಯತಿನಾಗೆ 4 ಜನ ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋಕೆ ಸಿದ್ಧವಾಗವ್ರೆ. ಒಂದು ಕಿತ ನಾನು ಮಾತಾಡೀವ್ನಿ, ಆದರೆ ಅವರು ನಿನ್ನ ಕೂಟನೇ ನೇರವಾಗಿ ಮಾತಾಡಬೇಕು ಅಂತವ್ರೆ. ಯಾವಾಗ ಕರ್ಸ್ಲಣ್ಣ? ನೀನೇ ಒಳ್ಳೆ ನೋಡಿ ಕರ್ಸ್ಬಿಡು. ಆಮೇಲೆ ನಮ್ಮ ಕಾರ್ಯಕರ್ತರ ಹತ್ರ ಎಲ್ಲ ಮಾತಾಡಿ ಅವ್ರ ಒಪ್ಪಿಗೆ ತಗೊಂಡು ಮುಂದುವರಿ. ನಾ ಎಲ್ಲರ ಕೂಟ ಮಾತಾಡೀವ್ನಿ, ಅವ್ರದ್ದೇನು ಅಭ್ಯಂತರ ಇಲ್ಲ. ಬಾವಾ, ನಾನ್ ನಿಮ್ತ ಒಂದ್ ವಿಷಯ ಮಾತಾಡ್ಬೇಕು. ಅದೇನು ಹೇಳಿ ಸ್ವರಿ? ಇಟ್ ದಿನ ನಮ್ ಸುಭಾಸಂಗ್ ಏನು ಜವಾಬ್ದಾರಿ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದು. ಆದ್ರೆ ನಮ್ ಭದ್ರನ್ ಕೈಲಿ ಆಗದೆ ಇರೋದ ಅವನ್ ಮಾಡಿ ಅವನ್ಗೂ ಜವಾಬ್ದಾರಿ ಅದೇ ಅನ್ನೋದನ್ನ ಅವನ್ ತೋರ್ಸವ್ನೆ. ದಿಟಾಯಿಸ್ವರಿ, ಭದ್ರಾ ಗೋವಿಂದ ಅಟ್ಟೆ ಅಲ್ಲ, ನಾನುವೇ ಅವಳು ಯಾರು ಅಂತ ಕಂಡುಹಿಡಿಯೋದ್ರಲ್ಲಿ ಒದ್ದಾಡ್ಬಿಟ್ಟಿದ್ದೀನಿ. ಅಂತ ಕೆಲ್ಸನ ನಮ್ ಸುಭಾಸ ಸುಲಭವಾಗಿ ಮುಗಿಸ್ಕೊಂಬಂದ್ಬಿಟ್ಟವನೆ. ನೋಡ್ಲಾ ಸುಭಾಸ,
ಹಿಂಗೆ ಜವಾಬ್ದಾರಿಯಿಂದ ಎಲ್ಲ ಕೆಲ್ಸಗಳನ್ನ ಮಾಡ್ಕೊಂಡ್ಬರ್ಬೇಕು. ನಿನಗೆ ಗೊತ್ತಾಗದೇ ಇದ್ರೆ ನಿಮ್ಮ ಅಪ್ಪನ ಹತ್ರನೋ ಬದ್ರನ ಹತ್ರನೋ ಕೇಳಿ ತಿಳ್ಕೊ, ಸರಿನೇ? ಸರಿ ದೊಡ್ಡಪ್ಪ. ಬಾಬಾ, ನೀವ್ ಹೇಳ್ದಂಗೆ ಇವನ್ಗಿನ್ನೂ ಜವಾಬ್ದಾರಿ ಬರ್ಬೇಕು ಅಂದ್ರೆ ಇವನ್ ಮ್ಯಾಗೆ ಇನ್ನೂ ಹೊರೆ ಒರೆಸ್ಬೇಕು. ಆಗ್ಲೇಯ ಇವನ್ ಸರಿಯಾದ ದಾರಿಲಿ ಹೋಯ್ತಾನಲ್ವಾ ಬಾಬಾ? ನಿನ್ನ ಮಾತನಾಗೂ ಅರ್ಥ ಅದೇ ಈಶ್ವರಿ. ಆದ್ರೆ ಈಗೇನ್ ಮಾಡ್ಬೇಕು ಅಂತ ನೀನೇ ಹೇಳು. ಏನಿಲ್ಲ ಬಾಬಾ, ಇವನ್ಗುವೆ ಮದ್ವೆ ವಯಸ್ಸಾಗದೆ. ಕೆಲವೊಂದ್ ಜವಾಬ್ದಾರಿಗಳು ನನಗ್ ಬರ್ಬೇಕು ಅಂದ್ರೆ ಮದ್ವೆ ಮಾಡಿ ಮೂಗ್ದಾರ ಹಾಕಣ ಅಂತ. ನಿಮ್ಮ ಅಭಿಪ್ರಾಯ? ಅವನೇನ್ ಗನಂದಾರಿ ಕೆಲಸ ಮಾಡೋನೆ ಅಂತ ಅವನಿಗೆ ಮದುವೆ ಮಾಡೋದು? ಜವಾಬ್ದಾರಿ ಅನ್ನೋದು ಮದುವೆ ಮಾಡಿದ ಕೂಡಲೇ ಬಂದ್ಬಿಟ್ಟದೆ. ಯಾವ ಮದ್ವೆನೋ ಈಶ್ವರಿ ಹೇಳೋದು ಸರಿಯಾಗದೆ. ಅವನಿಗೂ ಒಂದು ಲಗ್ನ ಮಾಡಿ ಸಂಸಾರ ಅನ್ನೋ ಜವಾಬ್ದಾರಿ ನಾವು ಹೆಗ್ಲ ಮೇಲೆ ಒತ್ತಿಸಿದ್ರೆ ಅವನಿಗೂ ಜವಾಬ್ದಾರಿ ಅನ್ನೋದು ಬರ್ತದೆ. ಬಾವಾ, ನೀವು ಸಂಬಂಧ ಅಂತಿದ್ದಂಗೆ ಗೆಪ್ತಿಗ್ ಬಂತು. ಅದೇ ನಿಮ್ ಸ್ನೇಹಿತರು ದಾಮೋದರ್ ಅಂತ ಬಂದಿದ್ರಲ್ವಾ? ನೋಡೋಣ ಬಿಡವ, ನಾನು ಅವನ ಕುಟೆ ಮಾತಾಡ್ತೀನಿ. ಹಾ, ಅಂದಂಗೆ ಗೋವಿಂದ, ಕ್ಯಾನ್ ಪೋಸ್ಟವ ಕಾರ್ಯಕರ್ತರು ಒಂದು ಸಭೆ ಇಟ್ಕೊಂಡವ್ರು, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡವ ಬಾ. ಅಲ್ಲ ಕಣೆ ಈಶ್ವರಿ, ಇವಾಗ ಇದೆಲ್ಲ ಬೇಕಿತ್ತೆ? ಅತ್ತೆ, ಬಾವನ್ ಮನ್ಸ್ ಯಾಕೋ ಸರಿ ಇಲ್ಲ. ಅದನ್ ತಿಳಿ ಮಾಡೋದ್ ಹೆಂಗೆ ಅಂತ ಯೋಚನೆ ಮಾಡ್ದೆ. ಇದ್ ಮಾತಾಡಿದ್ರೆ ಸರಿ ಹೋಯ್ತದೇನೋ ಅಂತ ಮಾತಾಡ್ದೆ. ನಿಮ್ಗೆಲ್ಲ ಬೇಜಾರಾಗಿದ್ರೆ ಬೇಡ ಬಿಡಿ. ಸರಿ ಬಿಡಿ, ಯಾವಾಗ ಏನ್ ಆಗ್ಬೇಕೋ ಅದೆಲ್ಲ ಆಗ್ತಾ ಇರ್ಲಿ. ಸುಭಾಷ, ಇನ್ನು ಮ್ಯಾಕೆ ನಿನಗ್ ಸುಕ್ರ ದೆಸೆ ಸುರು ಕಂಡ್ಲ? ಎಲ್ಲ ಈ ಈಶ್ವರಿ ಅನ್ಕಂಡಂಗೆ ಆಯ್ತದೆ, ಆಗ್ಬೇಕು. ಅಮೇ, ಮಾವಯ್ಯ ಮಾಡಿಸ್ಕೊಟ್ಟಿದ್ರಿ ಹಿಂಗು ಬೋ ಪಸಂದ್ ಆಗತ್ ಕಣಮೆ. ಹೌದು, ನಂಗೆ ಡಿಸೈನ್ ಬೋ ಇಷ್ಟ ಆಯ್ತು. ಹೊಸ ಗ್ಲಾಸ್ ಕೊಡಿಲಿ. ಒಂದ್ ನಿಮಿಷ ನಿಲ್ಸಿ. ಏನಾಯ್ತು? ಒಂದ್ ನಿಮಿಷ ಬನ್ನಿ ನೀವು. ನಮಸ್ತೆ ಮೇಡಮ್. ನಮಸ್ತೆ ಕಣಮ್ಮ. ಸಂದಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣಮ್ಮ, ನೀನ್ ಹೇಗಿದೀಯಾ? ನಾನ್ ಸಂದಾಗಿವ್ನಿ ಮೇಡಮ್. ಇವ್ರು ನಮ್ಮ ಯಜಮಾನ್ರು ಭದ್ರೇಗೌಡ್ರು ಅಂತ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ನಾನ್ ಚೆನ್ನಾಗಿವ್ನಿ, ನೀವು? ಸರ್, ನಿಮ್ಗೇನಾದ್ರೂ ಕೆಲಸ ಕಾರ್ಯ ಇದ್ದು ಏನಾದ್ರೂ ಅರ್ಜೆಂಟ್ ಅಲ್ಲಿ ಇದ್ದೀರಾ? ಹಂಗೇನಿಲ್ಲ, ಹೇಳಿ ಮೇಡಮ್ ಅವ್ರೆ. ಒಂದ್ 5 ನಿಮಿಷ ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಮಾತಾಡ್ಬೋದಾ? ಪರವಾಗಿಲ್ಲ, ಹೇಳಿ ಮೇಡಮ್, ಏನ್ ತೊಂದ್ರೆ ಇಲ್ಲ. ಜನ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗೆ ವಿದ್ಯಾ ನಿಮ್ ಕೈ ಹಿಡಿಯಕ್ಕೆ ತುಂಬಾ ಪುಣ್ಯ ಮಾಡಿದಾಳೆ ಅಂತಾನು ಹೇಳಿದ್ರು. ಮತ್ತೆ ವಿದ್ಯಾನ ನೀವು ತುಂಬಾ ಚೆನ್ನಾಗಿ ನೋಡ್ಕೋತಿದೀರಾ ಅಂತಾನು ಹೇಳಿದ್ರು. ಒಬ್ಬ ಗಂಡನಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಆಟೆಯ ಮೇಡಮ್. ನೀವು ವಿದ್ಯನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ಬೆನ್ನೆಲುಬಾಗಿದ್ದೀರಾ ಅನ್ನೋಂಥ ಕಾರಣಕ್ಕೆ ನಾನು ಈ ವಿಷಯನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಬಡತನದ ನೆರಳಲ್ಲಿ ಅರಳಿರೋ ಪ್ರತಿಭೆ ನಮ್ ವಿದ್ಯಾ.
ಕನಸುಗಳಿಗೆ ರೆಕ್ಕೆ ಇಲ್ಲ, ಹಾರೋದಿಕ್ಕೆ ಗಾಳಿ ಅಗತ್ಯ ಇಲ್ಲ, ಛಲ ಒಂದಿದ್ರೆ ಸಾಕು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರೋಳು ನಮ್ ವಿದ್ಯಾ. ಮೇಡಮ್ ಅವರೇ, ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ನೇರವಾಗಿ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ವಿದ್ಯಾನಂತ ಟ್ಯಾಲೆಂಟೆಡ್ ಸ್ಟೂಡೆಂಟು ನಮ್ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರು ಇಲ್ಲ. ಅವಳು ಪ್ರಿಪರೇಟರಿ ಎಕ್ಸಾಮ್ ಅಲ್ಲೇನೆ 600ಕ್ಕೆ 598 ಮಾರ್ಕ್ಸ್ ತಗೊಂಡಿರೋಂಥವಳು. ಅವಳು ಮೇನ್ ಎಕ್ಸಾಮ್ ಬರ್ದಿದ್ರೆ ಇಡೀ ಜಿಲ್ಲೆಗೆ ಫಸ್ಟ್ ಬರ್ತಿದ್ಲು. ಅಷ್ಟರಲ್ಲಿ ಅವಳು ಮದ್ವೆ ಆಗೋಯ್ತು. ಅದೇನೋ ಹೇಳ್ತಾರ ನೋಡ್ರಿ, ಬೆರಳಿಲ್ದಿರೋಂಥವನ್ಗೆ ಬಂಗಾರದ ಉಂಗ್ರ ಕೊಟ್ರು ಅನ್ನೋ ಹಾಗೆ ಕನಸುಗಳಿಂದ ಅವಳನ್ನ ದೂರ ಇಟ್ಮೇಲೆ ನೀವು ಬಂದಿದ್ದೀರ ಭರವಸೆ ಕೊಡಕ್ಕೆ ಅಂತಾನೆ ಅವಳು ಬಾಳಲ್ಲಿ. ಮೇಡಮ್ ಅವರೇ, ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಯಾಕೆ ನೀವು ಮುಂದೆ ಅವಳನ್ನ ಓದಿಸ್ಬಾರ್ದಾ? ವಿದ್ಯಾ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಆಸೆ ಕಟ್ಕೊಂಡಿದ್ಲು. ನೀವ್ ಯಾಕೆ ಅವಳನ್ನ ಮುಂದೆ ಓದಿಸ್ಬಾರ್ದು?